ಶರಣರಿಯಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಕೋಮಟನಗರಿ ಶಕ್ತಿ ಕುಮಾರ ಮಾತಾಡ್ತೀನಿ. ಇದು ವಿಜಯಪುರ ಸುದ್ದಿ ನಂಬರ್ 1. ಇವತ್ತು ಬಹಳಷ್ಟು ವಿಶೇಷವಾದ ಸುದ್ದಿ ತೋರ್ಸತ್. ಏನಪ್ಪಾ ಇದು ಬರೀ ಗಿಡಗಳು ತೋರ್ಸತ್ತ ಅಂತ ಅನ್ಬೇಡ್ರಿ. ಇಲ್ಲಿ ಗಿಡದ ತಳಗ ನಾ ಹದಿನ್ರಿ, ಆಮೇಲೆ ನಾ ಬರ್ತೀನಿ. ಯಾಕಂದ್ರೆ ನೋಡ್ರಿ ಈ ಗಿಡಗಳು ಯಾಕೆ ತೋರ್ಸಾತಿರಪ್ಪ ಅಂದ್ರೆ ಸಾಲು ಮರದ ತಿಮ್ಮಕ್ಕನ್ ತಾವೆಲ್ಲ ನೋಡ್ರಿ. ಈ ಕಡೆ ಎಲ್ಲ ತೋರಿಸಿ ಗಿಡಗಳು ಎಲ್ಲ ಸಾಲು ಮರದ ತಿಮ್ಮಕ್ಕನ್ ತಾವೆಲ್ಲ ನೋಡ್ರಿ. ಸಾಲು ಮರದ ತಿಮ್ಮಕ್ಕ ಅವರು ಎಷ್ಟೋ ಗಿಡಗಳನ್ನ ಬೆಳೆಸಿ ಒಂದು ದೊಡ್ಡ ಹೆಸರು ಮಾಡ್ಯಾರ. ಯಾಕಂದ್ರೆ ನೋಡ್ರಿ ಎಷ್ಟೋ ಲಕ್ಷಾನುಗಟ್ಲೆ ಗಿಡಗಳನ್ನ ಹಚ್ಚಿ ಎಷ್ಟೋ ಜನರಿಗೆ ಬದುಕಿಸುವಂತ ಕೆಲಸ ಅವ್ರು ಮಾಡ್ರಿ. ಯಾಕಪ್ಪ ಅಂತಂದ್ರ ಮರ ಏನ್ ಹೇಳ್ತದ, ನೀ ನನಗೆ ನೀರ್ ಹಾಕಿ ಬೆಳೆಸು, ನಾನು ನಿನಗೆ ಉಸಿರು ಕೊಟ್ಟು ಬದುಕಿಸ್ತೇನೆ ಅಂತ ಹೇಳ್ತದ. ಹಂಗ ಇವತ್ತ ಬಹಳಷ್ಟು ವಿಶೇಷವಾದ ಇಲ್ಲಿ ಈರಪ್ಪ ನಾಸಿಯನವ್ರು ಗಿಡಗಳು ಹಚ್ಚಾರಿ. ಈರಪ್ಪ ನಾಸಿಯರನ್ನವರು ಬಹಳಷ್ಟು ಗಿಡ, ತೆಂಗಿನ ಗಿಡ ಆಯ್ತು, ಹೂವಿನ ಗಿಡ ಆಯ್ತು, ಬಹಳಷ್ಟು ಆಲದ ಮರಗಳಾಯ್ತು, ಬಹಳಷ್ಟು ಸುಮಾರು ಒಂದು 1500-2000 ಗಿಡಗಳಿಲ್ಲ ಹಚ್ಚಾರ. ಯಾಕಪ್ಪ ಅವ್ರದ್ದು ತೋರ್ಸಾಕತ್ತೀವತ್ತಂದ್ರ ನೋಡ್ರಿ ಸಾಲು ಮರದ ತಿಮ್ಮಕ್ಕನ್ನು ಎಲ್ಲ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದ್ರು. ಆದ್ರೆ ಇಲ್ಲಿ ಒಬ್ಬ ಅಂಗವಿಕಲರದಾರ, ಯಾರು ಈರಪ್ಪ ನಾಸಿಯನ್ ಅವ್ರ ಅಂಗವಿಕಲರದಾರ. ಅವ್ರು ಇದು ಓಪನ್ ಗಾರ್ಡನ್, ಇದು BDS ಸೈಟ್ ಓಪನ್ ಗಾರ್ಡನ್, 1 ಎಕರೆ ಜಮೀನ್ ಅದ. ಓಪನ್ ಗಾರ್ಡನ್ 1 ಎಕರೆ ಗಾರ್ಡನ್ ಇತ್ತು. ಇವ್ರು ಏನ್ ಮಾಡ್ಯಾರ, ತಮ್ಮ ಮಕ್ಕಳಾರ್ಕ ತಮ್ಮ ನೋವನ್ನ ಮರೆಯುವ ಸಲುವಾಗಿ ನಾವು ಮರಗಳನ್ನೇ ನಮ್ಮ ಮಕ್ಕಳನ್ನ ಅಂತೇಳಿ ತಿಳ್ಕೊಂಡು ದಂಪತಿಗಳು ಏನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ 2,000 ಮರಗಳನ್ನ ನಟ್ಟ್ಯಾರ. ನಾವೆಲ್ಲ ನೋಡಿರ್ಬೋದು ಬಿಜಾಪುರ್ನಾಗ. ಆದ್ರೆ ಇಲ್ಲಿ ಬಹಳಷ್ಟು ಸರ್ಕಾರದಿಂದ ಅವ್ರು ನೋಡ್ರಿ, ಇದು BDS ಸೈಟ್ ಆದ್ರೂ ಕೂಡ ಇದು ಗಾರ್ಡನ್ ಸ್ವಚ್ಛ ಮಾಡಕ ಒಬ್ರು ಇಡಬೇಕು, ಅವ್ರಿಗೆ ಪಗಾರ ಕೊಡ್ಬೇಕು. ಆದ್ರೆ ಇವ್ರಿಗೆ ಪಗಾರ ಇಲ್ಲ, ಯಾರ ಕಡೆ ₹1 ಕೊಟ್ಟರು ತಗೊಳಂಗಿಲ್ಲ ಅವ್ರು. ನೋಡ್ರಿ ನಮ್ಗೆ ಏನ್ ಬೇಡ್ರಿ, ಗಿಡಕ್ಕೆ ಇಲ್ಲಿ ಏನು ಬೇಕು, ಇಲ್ಲಿ ಗಿಡಕ್ಕೆ ನೀರ್ ಹಾಕೋದು, ಇನ್ನೊಂದು ಗಿಡಗಳು ನಡೆಸೋದು, ಇಷ್ಟೆಲ್ಲ ಮಾಡ್ತಾರ. ಅವ್ರು ಸ್ವಂತ ಮನಿ ಮಾರಿ ಅವ್ರಿಗೆ 2,000 ಮರ ನಟ್ಟಾರ. ನೋಡ್ರಿ ನೋಡಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಅದೇ ಹೇಳ್ತಿದ್ರು, ಮರಗಳನ್ನ ಪ್ರಾಣಿ ಪಕ್ಷಿಗಳನ್ನ ನಾವು ಎಷ್ಟು ಪ್ರೀತಿಸ್ತೀವಿ, ಮರಗಳನ್ನ ಪ್ರಾಣಿ ಪಕ್ಷಿಗಳನ್ನ ನಾವು ಎಷ್ಟು ಪ್ರೀತಿಸ್ತೀವಿ, ಅವ್ರ ಪುಣ್ಯ ನಮಗೆ ತರ್ತದೆ ಅಂತೇಳಿ. ಹಂಗ ಇವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಹಾದಿಯಲ್ಲಿ ನಡ್ಲಾಗ್ತಾರೆ. ಯಾಕಂದ್ರೆ ಸುಮಾರು 2,000 ಮರಗಳನ್ನ ನೆಟ್ಟು ಈ ಕಡೆ ಎಲ್ಲ ಸುತ್ತಮುತ್ತ ಆಕ್ಸಿಜನ್ ಈ ಮರಗಳಿಂದ ಹೊಂಟದ್ರಿ. ಅದಕ್ಕೆ ಸರ್ಕಾರ ಆದಷ್ಟು ಬೇಗ ಸಚಿವರು ಶಾಸಕರು ಕಣ್ ತೆರೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಅನ್ನದಾನ ತಂದು ಇನ್ನ ಗುಡಿಗಳು ಹಂಗೆ ಅದಾವ, ಆ ಗುಡಿಗಳು ಸಹಿತ ತೋರಿಸ್ತೀನಿ. ಬರ್ರಿ ಈ ಗಾರ್ಡನ್ ಒಳಗೆ ಹೆಂಗಾದ್ರೆ ನಿಮ್ಗೆಲ್ಲ ತೋರಿಸ್ತೀನಿ. ಸ್ವಲ್ಪ ಮನಸ್ಸಿಗೆ ಮೃದು ನೀಡುವಂತ ಒಂದು ಸುದ್ದಿ ಐತಿ, ಎಲ್ಲರೂ ತಪ್ಪದೆ ನೋಡ್ರಿ. ಬರ್ರಿ ನಾ ಏನೇನೈತಿ ನಿಮಗೆ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಎಲ್ಲ ಗಿಡಗಳು ಅದ ನೋಡ್ರಿ, ಎಲ್ಲ ಎಷ್ಟು ಗಿಡಗಳು ಇಲ್ಲಿ ಅಲ್ಲೇ ಎಲ್ಲ ಹಚ್ಚಾರ ನೋಡ್ರಿ. ಎಲ್ಲ ಸಣ್ಣ ಸಣ್ಣ ಗಿಡಗಳು ನೋಡ್ರಿ, ಇಷ್ಟೆಲ್ಲ ಚಂದ ಕವಲಿ ಮಾಡ್ಯಾರ. ಕವಲಿ ಮಾಡಿ ಇಷ್ಟೆಲ್ಲ ತೆಂಗಿನ ಮರಗಳಿಗೆ ನೀರ್ ಹಾಕಿ ನೋಡ್ರಿ. ಒಂದ್ ಮರಕ್ಕೆ ನಾವು ಬೆಳೆಸೋದಿತ್ತಂದ್ರ ಎಷ್ಟು ಪ್ರೀತಿಯಿಂದ ನಾವು ಮರಗಳ ನೆನೆಸ್ತೇವೆ ನೋಡ್ರಿ. ಎಷ್ಟೋ ಆಯಾಸ ಆಗಿ ಬಂದಾಗ ಮರಗಳ ಕೆಳಗಡೆ ಕೂತಾಗ ನಮ್ಗೆ ಎಷ್ಟೋ ಮರ ನೆರಳು ಕೊಟ್ಟು ನಮ್ಗೆ ನಿದ್ದೆ ಮಾಡಕ್ ಹಸ್ತದ. ಮುಕ್ಕೋರ್ಪ ಆರಾಮ ಒಂದು ಅರ್ಧ ತಾಸು ಮಕ್ಕೊಂಡು ಹೋಗು, ನಾನು ನಿಮ್ಗೆ ನೆರಳು ಕೊಡ್ತೀನಿ ಅಂತ ಹೇಳ್ತದ. ಅಂತ ಒಂದು ಒಳ್ಳೆ ಕೆಲಸ ಈರಪ್ಪ ನಾಸಿಯವರು ಮಾಡ್ಯಾರ ನೋಡ್ರಿ. ಇದೆಲ್ಲ ನೋಡ್ರಿ, ಕಡೆ ಎಲ್ಲ ತೋರಿಸ್ತೀವಿ. ಇದೆಲ್ಲ ಇವೆಲ್ಲ ಎಷ್ಟೋ ಗಿಡಗಳು ಹಚ್ಚಾರ. ಸುಮಾರು 2,000 ಗಿಡಗಳು ಇಲ್ಲದವ್ರಿ. ಇಲ್ಲಿ ದೊಡ್ಡ ಗಾರ್ಡನ್ ಐತಿ 1 ಎಕರೆದಾಗ. ಇದು ಅವರೆಲ್ಲ ನೀರ್ ಹಾಕಿ ಅವರೆಲ್ಲ ಉಣಿಸ್ತಾರ. ಯಾರಿಗೂ ₹1 ಕೊಟ್ಟರು ಅವ್ರು ತಗೊಳಂಗಿಲ್ಲ. ಆ ಈರಪ್ಪ ನಾಸಿಯವ್ರನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಎಲ್ಲ ಗಿಡಗಳು ಎಲ್ಲ ಈ ಕಡೆ ಎಲ್ಲ ಪೂರಾ ತೋರಿಸ್ರಿ. ಈ ಕಡೆ ಎಲ್ಲ ಗಿಡಗಳು ನೋಡ್ರಿ. ಇದೆಲ್ಲ ಒಳಗ್ ಕಾಂಪೌಂಡ್ ಒಳಗೈತಿ. ಬಹಳಷ್ಟು ಪರಿಸರ ಪ್ರೇಮಿ ಈರಪ್ಪ ನಾಸಿಯವ್ರ ಬಗ್ಗೆ ಇಲ್ಲಿ ನಾವು ತೋರಿಸಲಾಗತ್ತೀವಿ. ಯಾಕೆ ತೋರಿಸ್ತೇವಪ್ಪ ಅಂತಂದ್ರ, ನೀವು ಮರಗಳು ಹಚ್ಚಿರಿ. ಮರಗಳನ್ನ ಪ್ರತಿಯೊಬ್ಬರು ಬರೇ ಸರ್ಕಾರಿ ಆದೇಶದ ಪ್ರಕಾರ ಸರ್ಕಾರದವ್ರು ಬರ್ತಾರ, ಮರಗಳನ್ನು ನಡೆಸಿ ಅಂತ ಹೇಳ್ತಾರ, ಅವರೇ ಹಚ್ಚಾಗಿಲ್ಲ. ಈಗ ಎಲ್ಲ ನೋಡಿ ಇಷ್ಟೆಲ್ಲ ಚಂದ ಇಲ್ಲಿ ಬಂದು ಆರಾಮ ಕೂತ್ರ 1-2 ತಾಸು ಕೂತ್ರ ಆರಾಮ್ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದ ಆಕ್ಕದ ಈ ಮರಗಳು ನೋಡಿ. ಯಾಕಂದ್ರೆ ಮರಗಳು ನೋಡ್ರಿ ಹೂ ಕೊಡ್ತಾವ, ಹಣ್ಣು ಕೊಡ್ತಾವ, ನೆರಳು ಕೊಡ್ತದ. ಮನುಷ್ಯ ಯಾರಿಗೂ ಏನು ಕೊಡಂಗಿಲ್ರಿ. ಮನುಷ್ಯ ಯಾವತ್ತು ಸ್ವಾರ್ಥಿ ಅಂತ ಹೇಳ್ತಾರ, ಮರಗಳು ಯಾವತ್ತು ಸ್ವಾರ್ಥಿಗಳಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಪ್ರತಿಯೊಂದು ಮನೆ ಮುಂದೆ ಒಂದೊಂದು ಮರ ನೆಡ್ರಿ, ನಿಮ್ಮ ಹೊಲಗಳದಾಗ ಮರ ನೆಡ್ರಿ. ಯಾಕಂದ್ರೆ ಎಷ್ಟು ಮರಗಳು ನೆಡ್ತೇವಲ್ಲ ಅಷ್ಟು ಮರಗಳು ನಮ್ಗೆ ಆನಂದವಾಗಿ ಕೊಡ್ತಾವ. ಇಲ್ಲಿ ಈರಪ್ಪ ನಾಸಿಯವರ ಬರ್ರಿ. ಈರಪ್ಪ ನಾಸಿಯವರು ಇವರು ಇದು ಗಿಡಗಳು ಹಚ್ಚಾರಿ. ಇವ್ರಿಗೆ ಮಾತಾಡ್ಸೋನು. ನೀವು ಇದು ಗಿಡಗಳು ಎಷ್ಟು ವರ್ಷದಿಂದ ಹಚ್ಚಾತೀರಿ ನೀವು? 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತ್ರಿ. ನಮಗೊಂದ್ ಮಕ್ಳು ಇಲ್ರಿ, ಸಮಾಜ ಸೇವೆ ಮಾಡ್ಬೇಕ ಮಾಡ್ಕೊತ ಹೊಂಟಿವಿ ಸರ್. ಯಾವ ಸರ್ಕಾರದವ್ರು ರಾಜಕೀಯ ಏನು ನಮ್ಗೇನ್ ಹೆಲ್ಪ್ ಇಲ್ರಿ. ಮನಿ ಇದ್ದಿದ್ ಮನಿ ಮಾಡಿವ್ರಿ. ನಮ್ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರ್ರಿ. ಏನ್ ಮಾಡ್ತಾರ ನಿಮ್ಮ ಮನೆ ಮಕ್ಳು? ಏನ್ ಮಾಡ್ತಾರೆ? ಬಂಡೆ ತೊಳಕ್ ಹೋಗ್ತಾರ. ಮತ್ತವ್ರಲ್ರಿ ಬಂಡೆ ತೊಳದ್ ನನ್ ಹೊಟ್ಟಿ ಕೂತಂದ್ ಹಾಕ್ತಾರ. ಅವ್ರಿ ನಿಮ್ದೇನ್ ಸ್ವಂತ ಮನಿ ಮಾರಿರ ಅಂತ ಸುದ್ದಿತ್ತು. 40 ಸೈಟ್ ಇತ್ರಿ. 40 ಸೈಟ್ದಾಗ 20-60 ಮಾರೇನ್ರಿ. ಮಾರ್ಸಿದ್ವಿ. ಇದೆಲ್ಲ ಮಾಡ್ರಿ. ₹4,00,000 ಬಂದಿದ್ವಿ. 1 ಲಕ್ಷ ರೂಪಾಯಿ ನಮ್ ಖರ್ಚಿಗೆ ಇಟ್ಕೊಂಡೇನ್ರಿ. ಖರ್ಚಿಗೆ ಇಟ್ಕೊಂಡು ₹1 ಲಕ್ಷ ಇಟ್ಕೊಂಡು ₹3 ಲಕ್ಷ ಎಲ್ಲ ಹಾಕಿ ಮಾಡ್ಕೊತ ಬಂದ್ವಿ. ಕನಿಷ್ಠ ಒಂದ್ 5-6 ಲಕ್ಷ ರೂಪಾಯಿ ಹತ್ತನ ಹಾಕಿರಿ. ಈ ಗಿಡಗಳಿಗೆ ಈ ಗಿಡಗಳಿಗೆಲ್ಲ ನೀವು ಎಲ್ಲ ಇವಾಗ ಈ ಬಗ್ಗಿದ ಗಿಡಗಳಿಗೆಲ್ಲ ಸೀದಾ ಮೇಡಿ ಹಚ್ಚಿ ನಿಂದ್ರಿಸೋದು, ಸಬಳ ಬೆಳಿಲಪ್ಪ ಅಂತೇಳಿ. ಮತ್ತೆ ಈ ಗಿಡಗಳು ಒಣಗ್ಲಕತ್ತದ, ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತಾರ. ಗೊಬ್ಬರ ಇದು ತಪ್ಪಲ್ದೆಲ್ಲ ಗೊಳೆ ಮಾಡಿ ಅಲ್ಲಿ ತೆಗ್ಗಾಡಿವ್ರಿ. ತೆಗಿನಾಗ ಹಾಕಿ ಮತ್ತ ಕೊಳೆನ ಗಿಡಗಳು ಹಾಕ್ತೀನ್ರಿ. ಅವ ಗೊಬ್ಬರ ಅದು ತಪ್ಪಲ ಕೊಳೆನ ಗಿಡಗಳು ಹಾಕ್ತೀವಿ. ಹಂಗ ಬೆಳಿತಾವ್ರಿ ಗಿಡಗಳು? ಗಿಡಗಳು ಬೆಳಿತಾವ್ರಿ. ಚಲೋ ಗಿಡಗಳು ಬೆಳೆಸೋದು. ಇಲ್ಲಿ 108 ನಮ್ನಿ ನಾವ್ ನೋಡ್ದೇವಿ. 108 ನಮ್ನಿ ಗಿಡಗಳು ಅದಾವ. ಈಗ ನಿಮ್ಮ ತೆಂಗಿನಕಾಯಿ
ಬಂದ್ರಪ್ಪ ತೆಂಗಿನಕಾಯಿ ಗಿಡಗಳು ಬಹಳಷ್ಟು ಅದಾವು. ತೆಂಗಿನಕಾಯಿ ಆದಾಗ ತೆಂಗಿನಕಾಯಿ ಮಾರ್ತಿರನ? ತೆಂಗಿನಕಾಯಿ ಆಗಿರ್ತಾರ ಸರ, ಹ್ಮ್. ಸುಮ್ ಕಸ ಹೊಡ್ಲಾಗತ್ತಾವ ನೋಡಿದ್ರೆ ತೆಂಗಿನಕಾಯಿ ತೋತೇನ್ರಿ, ತಗೊಂಡ್ಸಿಂದ ಅಲ್ಲಿ ಗುಡಿ ಅಂತ ಇಡ್ತೇನ್ರಿ. ಹ್ಮ್. ಯಾರು ಬಂದಿರ್ತಾರ್ರಿ ಅವ್ರಿಗೆ ಕೊಟ್ಟು ಬಿಡ್ತೇನೆ. ಮಾರ್ಕೊಳ್ಳೋದು ದೊಡ್ಡ ಮಾತಲ್ರಿ. ಈಗ ಒಟ್ಟು ನೀವು ಮಾರ್ಕೊಳಂಗಿಲ್ಲ. ಈಗ ಮಾರ್ಕೊಳ್ಳೋದು ನಿಮ್ ಪಗಾರದ ಕೊಡ್ತಾರ ಇಲ್ಲಿ ಮೇಂಟೆನೆನ್ಸ್ ಮಾಡಕ್? ಯಾರು ಏನು 10 ರೂಪಾಯಿ ಸರ್. ಯಾರು ಕೊಡಂಗಿಲ್ಲ. ಏನ್ರಿ. ಹಾ, ಅಂದ್ರೆ ಇದು ನೀವೇ ಸ್ವಂತ ಖರ್ಚಿದ್ ಮಾಡಿ ನೀವು, ಅಂದ್ರೆ ನೀವೇನು ನಿಮ್ಮ ಗಿಡಗಳ ರೂಪದಾಗೆ ನಿಮ್ಮ ಮಕ್ಕಳನ್ನ ನೀವು ಕಾಣ್ಲಾಕತ್ತೀರಿ. ಈಗ ನಮ್ಮ ಮಕ್ಳಿಲ್ರಿ, ಮಕ್ಳು ಮತ್ತಿಗೆ ನಮ್ಮ ಮಕ್ಳಿಗೆ ಹೆಂಗ್ ಕಾಳಜಿ ಮಾಡ್ತೀವಿ ಅದೇ ಗಿಡಗಳಿಗೆ ನನ್ನ ಮಕ್ಳು ತಿಳ್ಕೊಂಡು ಕಾಳಜಿ ಮಾಡ್ಕೊತ ಹೊಂಟಿವ್ರಿ. ಹಾ, ಹಾ. ಅಂದ್ರೆ ಈ ದಿವ್ಸಕ್ಕೆ ಎಷ್ಟು ಹೊತ್ತು ನೀರ್ ಬಿಡ್ತೀರಿ ಗಿಡಗಳಿಗೆ? ನೀರ್ ಚಂದ ಕಂಟಿನ್ಯೂ ಚಾಲನೆ ಚಾಲನೆ ಇರ್ತದೆ. ಏನ್ ಬೋರ್ ಅದೇನ್ರಿ ಇಲ್ಲಿ? ಬೋರ್ DCR ಹೊಡ್ಸ್ಕೊಟ್ಟಿಗಾರ DC ಅವರು ಬೋರ್ ಹೊಡೆದು ಅಂದ್ರೆ ಸರ್ಕಾರದ ಕೆಲವೊಂದು ಸವಲತ್ತುಗಳು ಮಾಡ್ಸ್ಯಾರ. ಮಾಡ್ಯಾರ. ಇಲ್ಲಿ ಗುಡಿಗಳು ಅದಾವ್ರಿ, ಗುಡಿಗಳು ಯಾರು ನೀವು ಶ್ರಮ ಪಟ್ಟು ಕಟ್ಸಿರೋ ಏನ ಸರ್ಕಾರದಿಂದ ಮಾಡ್ಯಾರಿ? ಗುಡಿ ನಾನೇ ಕಟ್ಸೀನಿ ಸರ್. ಇವೆಲ್ಲ ಇವು ಗುಡಿಗಳು ಗಿಡಗಳು ಒಟ್ಟು ಎಲ್ಲ ಸ್ವಂತ ಗುಡಿ ನಾನೇ ಗುಡಿ ಗುಡಿ ರೀ. ಗುಡಿ ನಾನೇ ಕಟ್ಸೀನಿ ಅದ್ ನೋಡಿ. ಹಾ, ಇವೆಲ್ಲ ಗುಡಿ ನೀವು ಹೆಂಗ್ ಕಟ್ಸಿದ್ರಿ? ಅದೇ ಮಂದಿ ನಮ್ ರೊಕ್ಕ ಗಿಡ ಗುಡಿ ಎಲ್ಲಾ ನಾನೇ ಇದು ಮಾಡಿ. ನಿಮ್ಮ ಸ್ವಂತ ರೊಕ್ಕದಾಗ ನೀವು ಸ್ವಂತ ಇದು ಮಾಡಿದ್ರೆ ರೊಕ್ಕದಾಗ ಸರ್ಕಾರದವ್ರು ಸ್ವಲ್ಪ ಸವಲತ್ತು ಮಾಡ್ಯಾರ. ಯಾರು ಏನ್ ಮಾಡಿಲ್ರಿ. ಯಾರೇನು ಮಾಡಿಲ್ಲ. ಇಲ್ರಿ. ಈಗ ನಿಮ್ದು ಆಸೆ ಏನೈತಿ? ನಿಮ್ಗೆ ಏನ್ ಆಗ್ಬೇಕಾಗಿದೆ ಸರ್ಕಾರದಿಂದ? ಇಲ್ರಿ, ಸ್ವಲ್ಪ ಕಾಲಮ್ ಹಾಕ್ಯಾರಿ, ಹಾ. ಅರ್ಧಂಬರ್ಧ MLA ಕೆಲಸ ಮಾಡ್ಯಾರ. ಎರಡು ಅದನ್ನು ಅರ್ಧ ಮಾಡ್ಯಾರ, ಇದನ್ನು ಅರ್ಧ ಇಬ್ರು MLA ಬಂದಾರ, ಇಬ್ರು ಅರ್ಧನೇ ಮಾಡ್ಬಿಟ್ಟಾರ. ಹಾ, ಹಾ, ಹಾ. ಅಂದ್ರೆ ಪೂರ್ತಿ ಗುಡಿ ಆಗ್ಬೇಕಂತ ನೀವು- ಮಾಡ್ಬೇಕಾಯ್ತು, ಪೂರ್ತಿ ಮಾಡ್ಬೇಕಾಯ್ತ್ರಿ, ಮಾಡಿಲ್ರಿ. ಯಾವ ದೇವ್ರ ಗುಡಿ ಹಚ್ಚಿರಿ ಇಲ್ಲಿ? ಯಾವ ದೇವ್ರ ಗುಡಿ ಅದಾವ? ಈಶ್ವರ್ಲಿಂಗ ಗುಡಿ ಅದಾರಿ, ಹನುಮಪ್ಪ ಅದಾನ್ರಿ, ನಾಗಪ್ಪ ಅದಾನ್ರಿ, ಗಣಪತಿ ಅದಾರಿ, ಹಾ. ನವಗ್ರಹ ಅದಾರಿ, ಎಲ್ಲಾ ತರದ ದೇವ್ರ ಅಲ್ಲಿ ಅದಾವ್ರಿ ಸರ್. ಇಲ್ಲಿ ಒಣನ್ ಮಂದಿ ಬರ್ತಾರೇನ್ರಿ ದೇವ್ರಿಗೆ? ಏನ್ ಬರ್ತಿರ್ತಾರಿ ಅವ್ರಿಗೆ, ಏನ್ ಅವ್ರ ಬರ್ಬೇಡ ಅಲ್ಲಕ್ಕೂ ಬರಲ್ಲ, ಬಾತ್ ಅಲ್ಲಕ್ ಬರಲ್ಲ. ಅವ್ರವ್ರ ಇಚ್ಛೆ ಅಲ್ರಿ, ಭಕ್ತಿ ಅವ್ರ ಭಕ್ತಿ ಅಲ್ರಿ, ನಾವ್ ಹೆಂಗ ಅಲ್ಲಕ್ ಬರ್ತಾರೆ. ಅಂದ್ರೆ ನಿಮಗೆ ಈಗ ಸರ್ಕಾರದಿಂದ ಏನ್ ನೆರವು ಬೇಕಾಗ್ಯದ? ಸರ್ಕಾರ ಮಾಡಿದ್ ಮತ್ತೆ ನಿಮ್ಮ ವೈಯಕ್ತಿಕ ನೆರವು ಬೇಕಾ ಏನ್ ಇಲ್ಲಿ ಗಾರ್ಡನ್ ಬೇಕಾ? ನಮ್ ಗಾರ್ಡನ್ ಇಂಪ್ರೂವ್ ಆದ್ರೆ ಸಾಕ್ ಸರ್. ನಿಮಗೇನ್ ಬೇಡ? ನಮಗೇನ್ ಬ್ಯಾಡ ಸರ್. ಹಾ. ನಾವ್ ರೊಕ್ಕ ಗಳಿಸ್ಬೇಕಾಯ್ತಾರ, 4 ಮನಿ ಕಸ ಹೊಡೆದ್ರೆ 4 ಕೋಟಿ ಗಟ್ಲೆ ರೊಕ್ಕ ಗಳಿಸಿ ಒಂದ್ ಕಾರ್ ಗಾಡಿ ತಗೊಂಡ್ ನಾನು ಮೇಡ ಸಾಯ್ಬೋದಾಗಿತ್ರಿ. ಆ ಕೆಲಸ ನಾ ಮಾಡಿಲ್ರಿ. ನನ್ಗೆ ಗಿಡಗಳು ಬೆಳೆಸ್ಬೇಕು ಅಷ್ಟೇ. 4 ಮಂದಿಗೂ ನನ್ಗೆ ಒಳ್ಳೇದಾಗೋದು ದೊಡ್ಡ ಮಾತಲ್ರಿ, ನನಗೆ ಒಬ್ಬಂಗ್ ಒಳ್ಳೇದಾಗೋದು ದೊಡ್ಡ ಮಾತಲ್ರಿ. 10 ಮಂದಿ ಒಳ್ಳೇದಾಗೋದು ಅದು ದೊಡ್ಡ ಮಾತಿರ್ತಾರ ಸರ್. ಈಗ ನೀವು ಗಿಡಗಳು ನೀವು ಒಬ್ಬರೇ ಬೆಳೆಸಿರಿ ಮತ್ತೆ ಮಂದಿಗೂ ಬೆಳೆಸತ್ ನೀವು ಹೇಳ್ತೀರಿ. ಮಂದಿ ಜನಕ್ಕ ಹೂ ಬೇಕಾಗ್ತಾರೆ. ಹೂ ಬೇಕಾದಾಗ ಅಟ್ಟೆ ನೀವು ಗಿಡಕ್ಕೆ ಹುಡ್ಕ್ಯಾಡಲಕ್ ಹೋಗ್ಬೇಡ್ರಿ. ನೀವು ಗಿಡ ಬೆಳೆಸ್ರಿ, ನಿಮ್ಮ ಮನೆ ಮುಂದೆ ಗಿಡ ಬೆಳೆಸಿ, ನಿಮ್ಮ ಮನೆ ಮುಂದೆ ಹೂವು ಹರ್ಕೋರಿ. ಈಗ ಗಿಡಗಳು ನೀವು ಬೆಳೆಸಿರ್ಲ, ನಿಮ್ಗೇನು ತೃಪ್ತಿ ಅಂತ ಅನ್ನೋದು ಏನ್ ನಮ್ಗೇನ್ ನೆಮ್ಮದಿ ಅದ ಸರ್ ಗಿಡಗಳು. 4 ಮಂದಿ ಬಂದಾಗ ಕೂತ ಚಲೋ ಕೆಟ್ಟ ಮಾತಾಡ್ ಹೋಗ್ತಾರೆ, ಅದು ಮುಖ್ಯ ರೀ. ಯಾರ್ದು ರೊಕ್ಕದ ನಾವ್ ಆಸೆ ಇಟ್ಟು ನಾವ್ ಮಾಡಿರಿ ಸರ್. ರೊಕ್ಕದ ಆಸೆ ಇಟ್ಟಿಲ್ರಿ. ಆಸೆ ಇಟ್ಟಿದ್ ತನಕ 20 ವರ್ಷದಾಗ ಇಲ್ಲಿ ಗಾರ್ಡನ್ದಾಗ ರೀ ಭಾಳ ಗಳಿಸ್ಬೋದಾಗಿತ್ತು ಸರ್. ಅದ್ರ ರೊಕ್ಕದ ನಾವು 20 ವರ್ಷದಿಂದ ನಿಮಗೆ ಸೇವೆ ಮಾಡಲ್ಲ ಸೇವೆ ಮಾಡ್ಕೊತೇವೆ ಸರ್. ನೋಡ್ರಿ, ಈಗ ಈರಪ್ಪ ನಾಸಿಯವ್ರು ಹೇಳಿದ್ರು 20 ವರ್ಷದಿಂದ ನಾವ್ ಇಲ್ಲಿ ಗಿಡಗಳು ಹಚ್ಚಿ ಗಿಡಗಳೇ ನಾವು ಮಕ್ಕಳಂತ ನೋಡಾತೇವಿ. ಇಲ್ಲಿ ನಮಗೆ ಏನ್ ಸವಲತ್ತು ಬೇಕಾಗದಪ್ಪ, ಗುಡಿಗಳು ಅರ್ಧಕ್ಕೆ ನಿಂತಾವು, ಆ ಗುಡಿಗಳು ಕಂಪ್ಲೀಟ್ ಮಾಡ್ಕೊಡ್ರಿ. ಮತ್ತೆ ಇಲ್ಲಿ ಗಿಡಗಳನ್ನ ಹಚ್ಚಾಕ ಸ್ವಲ್ಪ ಇಲ್ಲಿ ಸ್ವಲ್ಪ ಗರ್ಸ ಮಣ್ಣಿಗಿನ ಅವಶ್ಯಕತೆ ಐತಿ. ದಯವಿಟ್ಟು ಮಣ್ಣು ಹಾಕ್ರಿ, ಗಿಡಗಳು ಇನ್ನೂ ಸ್ವಲ್ಪ ಬೆಳಿತಾವು. ಬೆಳೆದು ಎಲ್ಲರಿಗೂ ಒಂದು ನೆರಳು ನೀಡ್ತಾವ ಅಂತೇಳಿ ಅವ್ರದ್ದು ಆಸೆ ಐತೆ. ಅವ್ರ ವೈಯಕ್ತಿಕ ಜೀವನಕ್ಕೆ ಏನು ಬೇಡಿಲ್ಲ. ನಮ್ಮ ಹೆಂಡತಿ ನಮಗೆ ಮುಸ್ಲಿತಿಗೆ ನಮ್ಗೆ ಸಾಕ್ತಾಳ್ರಿ, ನಮ್ದು ಇದ್ದ ಜಾಗ ನಾವು ಮಾರಿ ಗುಡಿಗೆ ಸ್ವಲ್ಪ ಹೆಲ್ಪ್ ಮಾಡೀನಿ, ಗುಡಿ ಮಾಡೀನಿ, ಮತ್ತೆ ಗಿಡಗಳು ಹಚ್ಚಿನ ಅಂತ ಹೇಳ್ತಾರ. ಅದಕ್ಕೆ ಸರ್ಕಾರದ ಒಂದು ಮಾನ್ಯ ಶಾಸಕರು, ಹಾಗೆ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು, BD ಅಧ್ಯಕ್ಷರು, ಯಾರ್ಯಾರು ರಾಜಕಾರಣಿಗಳಿದಾರೋ, ಪರಿಸರ ಪ್ರೇಮಿಗಳು ಯಾರೇ ಇದ್ರು ಕೂಡ ಬಂದು ಇಲ್ಲಿ ಸ್ವಲ್ಪ ಮಣ್ಣಿನ ಅವಶ್ಯಕತೆ ಐತಿ. ಯಾಕಂದ್ರೆ ಇಲ್ಲಿ ಗಿಡಗಳಿಗೆ ಮಣ್ಣು ಬೇಕಾಗ್ಯದ, ಮಣ್ಣು ಹಾಕಿಸ್ಕೊಡ್ರಿ. ಮತ್ತೆ ಗುಡಿ ಅರ್ಧಕ್ಕೆ ನಿಂತದ, ಗುಡಿ ಕಟ್ಟಿಸ್ಕೊಡ್ರಿ ಅಂತೇಳಿ ಅವ್ರದ್ದು ವಿನಂತಿ ಐತಿ. ಮತ್ತು ಕಮಿಷನರ್ ಅವರು ವಿನಂತಿ ಮಾಡ್ಕೊಂಡಾಗ ಅವರು ಕೂಡ ಒಂದು ಮಣ್ಣು ಇಲ್ಲಿ ಹಾಕ್ಸಾರ ಅಂತ ಹೇಳ್ಯಾರ. ಅದಕ್ಕೆ ದಯವಿಟ್ಟು ಅವ್ರು ಏನು ಕೇಳತ್ತಾರ, ಗಿಡಗಳಿಗೆ ಮಣ್ಣು ಕೊಡ್ರಿ, ಹಸದವ್ರಿಗೆ ಊಟ ಕೊಡ್ರಿ ಅಂತ ಕೇಳ್ದಂಗೆ ಗಿಡಗಳಿಗೆ ಮಣ್ಣು ಕೊಡ್ರಿ ಅಂತ ಕೇಳಕತ್ತಾರ. ದಯವಿಟ್ಟು ಯಾರಾದ್ರೂ ಪರಿಸರ ಪ್ರೇಮಿಗಳಿದ್ರೆ ಇಲ್ಲಿ ಒಂದೊಂದು ಟ್ರಿಪ್ ಮಣ್ಣು ಹಾಕಿಸ್ರಿ. ದಯವಿಟ್ಟು ಗುಡಿಗಳಿಗೆ ಏನಾದರೂ ಕೊಡ್ಸಿದ್ರೆ ಮುಂದೆ ನಿಂತು ನೀವೇನು ನಿಮ್ಮ ಕೈಲೇನೆ ತಂದು ನೀವು ಅವನೇ ಗುಡಿಗೆ ದಾನ ಮಾಡ್ರಿ ಹೇಳಕತ್ತಾರ. ಅದಕ್ಕೆ ಈ ಸುಮಾರು ಸಾವಿರಾರು ಗಿಡಗಳನ್ನು ನೆಟ್ಟಿರ್ತಕ್ಕಂಥ ಈರಪ್ಪ ನಾಸಿ ಅವರಿಗೆ ನಾವು ವಿಜಯಪುರ ಸುದ್ದಿ ನಂಬರ್ 1 ಇಂದ ಒಂದು ವಿಶೇಷವಾದ ಸುದ್ದಿ ಮಾಡ್ಲಾಕತ್ತೀವಿ. ಅದಕ್ಕೆ ತಾವೆಲ್ಲ ಗಿಡಗಳನ್ನ ನೋಡಾಕತ್ತೀರಿ. ಅದಕ್ಕೆ ತಾವೆಲ್ಲರೂ ಗಿಡಗಳನ್ನ ನೆಡ್ರಿ, ಗಿಡಗಳಿಗೆ ಆಶ್ರಯ ಆಗ್ರಿ, ಆ ಗಿಡಗಳು ನಿಮ್ಗೆ ಆಶ್ರಯ ಆಗ್ತಾವ ಅಂತ ಹೇಳ್ತೀವಿ. ಇವತ್ತು ವಿಶೇಷವಾದ ಸುದ್ದಿ ಐತಿ. ದಯವಿಟ್ಟು ಎಲ್ಲರೂ ಈ ಸುದ್ದಿ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ಎಲ್ರಿಗೂ ಉಪಯೋಗ ಆಗೋದಂಥ ಸುದ್ದಿ ಐತಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ನಾನು ನಿಮ್ಗೆ ಬರ್ತೀನಿ. ಅದಕ್ಕೆ ಅಲ್ಲಿ ತನಕ ಈ ವಿಶೇಷವಾದ ವಿಜಯಪುರ ಸುದ್ದಿ ನೋಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ವಿಜಯಪುರ ಸುದ್ದಿ ನಂಬರ್ ಅಂತ ಯೂಟ್ಯೂಬ್ನಾಗ ಹೊಡೆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತದೆ, ವಿಜಯಪುರ ಸುದ್ದಿ ನಂಬರ್ ಅಂತ ಹೊಡೆದ್ರೆ ಆ ವಿಜಯಪುರ ಸುದ್ದಿ ನಂಬರ್ ನೋಡ್ರಿ, ಟೈಪ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡ್ರಿ. ವಿಜಯಪುರ ಸುದ್ದಿ ಎಲ್ಲರಿಗೂ ಮುಟ್ಲೆತ್ ಕೇಳ್ಕೊತೀನಿ. ಮತ್ತು ಮುಂದಿನ ಸುದ್ದಿಯೊಂದಿಗೆ ನಾನು ನಿಮ್ಗೆ ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ ರೀ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.